ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಮಶ್ರೂಮ್ ಆಂಬೂರ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇಲ್ಲಿ ಮೊದಲಿಗೆ 10-12 ಬ್ಯಾಡಗಿ ಮೆಣಸಿನ್ಕಾಯಿನ ಮೊದಲೇ ನೆನೆಸಿಟ್ಕೊಂಡಿದ್ದೆ. ಅದನ್ನು ಗ್ರೈಂಡ್ ಮಾಡಿ ಈ ರೀತಿ ಇದಕ್ಕೆ ಒಂದು ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಇದೇ ಮೇಯ್ನು ಈ ಬಿರಿಯಾನಿಗೆ. ನಂತರ ಇಲ್ಲಿ ನಾನು 3 ಕಪ್ಪು ಜೀರಾ ರೈಸ್ನ ತೊಗೊಂಡಿದ್ದೀನಿ. ಎನಿ ರೈಸ್ ತೊಗೋಬೋದು, ಬಾಸುಮತಿ ರೈಸ್ ಅಥವಾ ನಾರ್ಮಲ್ ಸೋನಾ ಮಸೂರಿ ಕೂಡ ತೊಗೋಬೋದು. ನಂತರ 3 ಕಪ್ ರೈಸ್ಗೆ ಇಲ್ಲಿ 6 ಕಪ್ಪು ನೀರನ್ನ ನಾನು ಬಿಸಿ ಆಗೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಂತರ ಒಂದು ಕುಕ್ಕರ್ಗೆ 3-4 ಸ್ಪೂನಷ್ಟು ಆಯಿಲ್ನ ಸೇರಿಸಿ ನಂತರ 1 ಸ್ಪೂನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ಸಿಂಪ್ಲೆಸ್ಟ್ ಬಿರಿಯಾನಿ, ಬಟ್ಟು ರುಚಿ ಅದ್ಭುತವಾಗಿರುತ್ತೆ. ಕಲರ್ ಅಂತೂ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ಹಾಗಿರುತ್ತೆ. ನಂತರ ಇಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ ಎಲ್ಲ ಮಸಾಲೆಗಳನ್ನ ಮತ್ತು ಸ್ವಲ್ಪ ಮೆಣಸು ಎಲ್ಲವನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸಣ್ಣಗೆ ಹಚ್ಚಿ ಇಟ್ಕೊಂಡಂತಹ 2 ಆನಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು. ಯಾವಾಗಲೂ ಅಷ್ಟೇ, ಪಲಾವ್ಗೆ ಆನಿಯನ್ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ರುಚಿ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಈ ಬಿರಿಯಾನಿನ ನಾವು ಮಶ್ರೂಮ್ ಅಲ್ಲದೆ ಬೇರೆ ಪನ್ನೀರು ಈ ಥರ ಬೇರೆ ಇದರಿಂದನೂ ನಾವು ಪ್ರಯತ್ನ ಪಡ್ಬೋದು. ನಂತರ ಈಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇಲ್ಲಿ 2 ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಆನಿಯನ್ ಚೆನ್ನಾಗಿ ಮೆತ್ತಗಾಗಬೇಕು. ಎಲ್ಲದೂ ಅಷ್ಟೇ, ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಟೇಸ್ಟ್ ಬರುತ್ತೆ. ಇಲ್ಲಿ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವೂ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು. ಈಗ ಆಲ್ಮೋಸ್ಟ್ ಟೊಮೆಟೊ ಬೆಂದಿದೆ. ಅದೆಲ್ಲ ಬೆಂದು ಹೀಗೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ನಾವು ಈ ಹಂತದಲ್ಲಿ ಈಗ ಸ್ವಲ್ಪ 1 ಮುಷ್ಟಿಯಷ್ಟು ಪುದೀನನ ಸಣ್ಣಗೆ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಕೂಡ 1 ಮುಷ್ಟಿಯಷ್ಟಿದೆ. ಅಷ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಬೇರೆ ಇನ್ಯಾವುದೇ ಪೇಸ್ಟ್ ಆಗಲಿ ಯಾವುದೇ ಬೇರೆ ಮಸಾಲೆಗಳನ್ನ ನಾವು ಯೂಸ್ ಮಾಡಲ್ಲ. ತುಂಬ ಸಿಂಪಲ್ಲಾಗಿ ಬೇಗ ಆಗುತ್ತೆ. ನಂತರ ಈಗ ಇಲ್ಲಿ ಮಶ್ರೂಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಶ್ರೂಮು ಒಂದು 2-3 ನಿಮಿಷದಲ್ಲಿ ಎಣ್ಣೆಲಿ ಬಾಡಿಸ್ಕೋಬೇಕು. ಮಶ್ರೂಮ್ ಸ್ವಲ್ಪ ನೀರು ಬಿಡುತ್ತೆ. ಆ ನೀರೆಲ್ಲ ಹೀರಿ ಸ್ವಲ್ಪ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹಂತದವರೆಗೂ ನಾವು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಮಶ್ರೂಮ್ ಆಲ್ಮೋಸ್ಟು ನೀರೆಲ್ಲ ಇಂಗಿ ಆಯಿಲ್ ಬಿಡ್ತಿದೆ. ಈ ಹಂತದಲ್ಲಿ ನಾವು ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟು, ಈಗ ಅದನ್ನು ಈ ಹಂತದಲ್ಲಿ ನಾವು ಸೇರಿಸ್ಕೋಬೇಕು. ಕಲರ್ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ, ತುಂಬ ಚೆನ್ನಾಗಿರುತ್ತೆ. ಮಾಡಬೇಕಾದ್ರೂ ಅಷ್ಟೇ, ಅದು ಆ ಪೇಸ್ಟ್ ಹಾಕಿದಾಗ ಘಮ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಇದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು. ಈಗ ನೋಡಿ, ಈಗ ಆಯಿಲ್ ಬಿಡ್ತಿದೆ. ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆಲ್ಲ ಚೆನ್ನಾಗಿ ಬಾಡಿದೆ. ಈಗ ಇಲ್ಲಿ ಒಂದು 4 ಸ್ಪೂನು ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಖಂಡಿತ ಮೊಸರನ್ನ ಯೂಸ್ ಮಾಡಿ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ನೇ ಕೊಡುತ್ತೆ. ತುಂಬ ಮೃದುವಾಗಿ ಬರುತ್ತೆ. ಹೀಗೆ ಚೆನ್ನಾಗಿ ಎಣ್ಣೆ ಬಿಡಬೇಕು. ಎಲ್ಲ ಮಸಾಲೆಗಳು ಹಾಕಿರೋ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆಂದು ಹೀಗೆ ಆಯಿಲ್ ಬಿಡೋ ಸ್ಟೇಜ್ನಲ್ಲಿ ಈಗ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ನೀರು, ಅದನ್ನು ಹೀಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಬಿಸಿಯಾಗಿರೋದ್ರಿಂದ ಬೇಗ ಕುದಿ ಬರುತ್ತೆ. ಈಗ ಹೀಗೆ ಕುದಿ ಬಂದಾಗ ಇದಕ್ಕೆ ನಾವು ನೆನೆಸಿ ಇಟ್ಕೊಂಡಿದ್ದಂತಹ ರೈಸ್ನ ಇದಕ್ಕೆ ಸೇರಿಸ್ಕೋಬೇಕು. ಈ ಹಂತದಲ್ಲೇ ಉಪ್ಪನ್ನು ಕರೆಕ್ಟು ಅದ ನೋಡಿ, ನಂಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು. ಯಾವಾಗಲೂ ಅಷ್ಟೇ, ಬಿರಿಯಾನಿ, ಪಲಾವು ಇವೆಲ್ಲವಕ್ಕೂ ಉಪ್ಪು ಯಾವಾಗಲೂ ಈ ಹಂತದಲ್ಲೇ ನಾವು ಸರಿ ಮಾಡ್ಕೋಬೇಕು.
ಎಲ್ಲ ಬೆಂದ ಮೇಲೆ ಹಾಕೋಕ್ಕೆ ಸರಿ ಮಾಡೋಕ್ಕೆ ಆಗಲ್ಲ. ಈಗ ನಾನು ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವಾಗಲೂ ಇದು ರೈಸು ಎಲ್ಲ ಹಾಕಿ ಆದಾಗ ನಾವು ಉಪ್ಪಿನ ಹದ ನೋಡಿದಾಗ ಸ್ವಲ್ಪ ಉಪ್ಪು ಮುಂದೆ ಇದೆ ಅನ್ನಿಸ್ದಾಗ ಕರೆಕ್ಟು ಹದಕ್ಕೆ ಉಪ್ಪು ಇರುತ್ತೆ. ಉಪ್ಪು ಸಪ್ಪೆ ಆದರೆ ಬಿರಿಯಾನಿಗಾಗಲಿ ಪಲಾವ್ಗಾಗಲಿ ಸೇರಿಸಿದ್ರೆ ಅಷ್ಟು ರುಚಿ ಬರಲ್ಲ. ಹೀಗೆ ಈಗ ಚೆನ್ನಾಗಿ ಕುದಿ ಬಂದಿದೆ. ಇದನ್ನು ದಮ್ಮಿಟ್ಟು ಬೇಕಾದ್ರೆ ಬೇಯಿಸ್ಬೋದು, ಬಟ್ ನಾನು ಈಗ ಡೈರೆಕ್ಟ್ ನಾನು ಕುಕ್ಕರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಬಿಸಿ ಬಿಸಿ ಮಶ್ರೂಮ್ ಆಂಬೂರ್ ಬಿರಿಯಾನಿ ರೆಡಿಯಾಗಿದೆ. ಅದು ನೋಡಿ ಎಷ್ಟು ಮೃದುವಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ. ವೆಜಿಟೇರಿಯನ್ ಆರಾಮ್ಸೆ ಮಾಡಿ ಇದನ್ನು ತಿನ್ಬೋದು. ಬಿಸಿ ಬಿಸಿ ಆಂಬೂರ್ ಬಿರಿಯಾನಿ ರೆಡಿಯಾಗಿದೆ. ಥ್ಯಾಂಕ್ ಯು.